ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಸುಳ್ಳು ಪ್ರಚಾರ ಮಾಡ್ತಾರೆ, ತಪ್ಪಲ್ವಾ? ಎರಡು ದೊಡ್ಡ ಇನ್ಸಿಡೆಂಟ್ಗಳಾಗಿದೆ ಇಂಥ ಸೆನ್ಸಿಟಿವ್ ತಾಲೂಕನ್ನು ಇನ್ನಷ್ಟು ಗಟ್ಟಿ ಭದ್ರಪಡಿಸೋದು ಹೇಗೆ, ಸಮತೋಲನ ಕಟ್ಟೋದು ಹೇಗೆ ಅಂತಕ್ಕಂಥ ಯೋಚನೆ ಬಿಟ್ಬಿಟ್ಟು ಒಂದಷ್ಟು ಟೀಕೆ ಆಗಿರ್ತಕ್ಕಂಥದ್ದು ಮಹಾ ಅಪರಾಧ. ಅಂಬೇಡ್ಕರ್ ಮಾಡಿದ್ದೇ ಒಂದು ಅಪರಾಧ. ಸಾರ್ವಜನಿಕರಿಗೆ ಬಂದು ಮಾತಿನ ಇವುಗಳನ್ನು ಆಡಿ ಇಲ್ಲಿ ಶಾಂತಿ ಭದ್ರತೆಯನ್ನು ಗದರ್ತಕ್ಕಂಥ ಕ್ರಿಯೆ ತಪ್ಪಾಗುತ್ತೆ. ಹಾಗಾಗಿ ಇದನ್ನು ಕಡಾಖಂಡಿತವಾಗಿ ಅನುಸರಿಸಲಿಕ್ಕೆ ವಿರೋಧ ಮಾಡ್ತದೆ. ಜಿಲ್ಲಾಡಳಿತ ಮತ್ತು ಇಲ್ಲಿನ ತಾಲೂಕು ಆಡಳಿತ ಸೇರಿಕೊಂಡು ಆ ವಿಗ್ರಹ ಅದು ಕಂಚಿನದ್ದು ಅಲ್ಲ, ಅದು ಲೋಹದ್ದು ಅಲ್ಲ, ಅದು ಕಬ್ಬಿಣದ್ದು ಅಲ್ಲ, ಅದು ಆ ತಾತ್ಕಾಲಿಕವಾಗಿ ಅದು ಇಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಜಾಹೀರಾತಾಗಿರೋದ್ರಿಂದ, ಬೈಬಲ್ ಆಗಿರೋದ್ರಿಂದ ಅದನ್ನು ಸೀಸ್ ಮಾಡಿ ಒಂದು ಕಡೆ ಇಟ್ಟು ಆಡಳಿತ ಸಕಲ ಸರ್ಕಾರಿ ಗೌರವಗಳಿಂದ ಸರ್ವ ಜನಾಂಗವನ್ನು ಕರೆಸಿ ಅದನ್ನು ಪ್ರತಿಷ್ಠಾಪಿಸಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಎಲ್ಲ ರಾಜ್ಯಾಡಳಿತಗಳಲ್ಲಿ ಕೂಡ ಬಂದ್ ಮಾಡ್ತಕ್ಕಂಥದ್ದು ಅರ್ಥ ಆಗ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಕಾರಣ ಈ ಭಾರತ ದೇಶದ ಸಂವಿಧಾನಕ್ಕೆ ಕೊಟ್ಟು ಆ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಗೃಹ ಮಂತ್ರಿಗಳೇ ಇವತ್ತು ಅಂಬೇಡ್ಕರ್ನ ಅವಮಾನಿಸಿರುವಂಥ ವಿಚಾರ ನಮ್ಮ ಮುಂದೆ ಇದೆ. ಈ ಥರದ ಘಟನೆಗಳನ್ನು ತಗೊಂಡು ನಾವು ಜಾಗೃತರಾಗಬೇಕೆ ಹೊರತು ಇದಂತ ಈ ನನ್ನ ಮಿತ್ರರು ಹೇಳಿದಂಗೆ ರಾತ್ರಿ ಅಂಬೇಡ್ಕರ್ನ ಇಟ್ಬಿಟ್ಟು ಅದನ್ನು ದೊಡ್ಡದಾಗಿ ಹೇಳ್ಕೊಂಡು ಹೋಗಿ ಯಾರು ಬಂದು ಇಲ್ಲೆಲ್ಲ ಕೂಡ ಮಂತ್ರಿಗಳನ್ನ ಶಾಸಕರು ಇದನ್ನು ನಮ್ಮ ಎಲ್ಲ ಇವರು ಕೂಡ ಕಂಡಮ್ ಮಾಡ್ತಕ್ಕಂಥದ್ದು ಇದು ತಪ್ಪು. ಇದನ್ನು ನಾನು ಕೂಡ ಖಂಡಿಸ್ತೀನಿ. ಜೊತೆಗೆ ಈಗಿರ್ತಕ್ಕಂಥ ಮಂತ್ರಿಗಳು ಅಂಬೇಡ್ಕರ್ ವಿಚಾರವಾಗಿ ಬಹಳಷ್ಟು ಕೆಲಸ ಮಾಡ್ತಾರೆ. ಆ ಅಂಬೇಡ್ಕರ್ ಭವನದಲ್ಲಿ ಕೂಡ 7 ಅಡಿ ವಿಗ್ರಹವನ್ನು, ಕಂಚಿನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋದನ್ನು ಅವರ ಆಲೋಚನೆ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಆ ಥರದ್ದು ವಾತಾವರಣ ನಿರ್ಮಾಣ ಮಾಡೋದಕ್ಕೆ ನಾವು ಸಹಕಾರ ಮಾಡಬೇಕು ಹೊರತು ರಾತ್ರಿ ಯಾವುದೋ ಒಂದು ಫೈಬರ್ ತಂದು ಇಟ್ಬಿಟ್ಟು ಅದನ್ನು ನಾವು ಅವಮಾನ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಇಲ್ಲ. ಈಗ ಯಾರಲ್ಲಿ ಧರಣ ಮಾಡ್ತಾ ಇದ್ದಾರೆ ಅವರೆಲ್ಲ ಕೂಡ ನಮ್ಮ ಮಿತ್ರರೇ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದಂಥವು, ಕಷ್ಟ ಸುತ್ತಲೆಲ್ಲ ಹಂಚ್ಕೊಂಡಂಥವು. ಯಾವ ಪ್ರೇರಣೆಯಿಂದ ಅದು ಆಗ್ತಾ ಇದೆಯೋ ಖಂಡಿತ ನಾನು ಆ ಮಿತ್ರರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾನು ಈಗ ನಮ್ಮ ದೇಶದಲ್ಲಿ ನಡೀತಕ್ಕಂಥ ಅವಮಾನಕರ ಘಟನೆಗಳಿದೆ, ಅಂಥದ್ದನ್ನು ನಾವೆಲ್ಲರೂ ಒಟ್ಟುಗೂಡಿ ಇಡೀ ರಾಜ್ಯಾದ್ಯಂತ, ತಾಲೂಕಾದ್ಯಂತ, ಜಿಲ್ಲಾ ಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕು ಹೊರತು ಈ ಥರದ್ದು ಒಂದು ಸಣ್ಣ ವಿಚಾರವನ್ನು ಕೈಬಿಡಬೇಕು. ಹಿರಿಯರು ಎಲ್ಲ ಸೇರಿ ಈಗ ಮಾತಾಡಿ ಅದನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕಂತಕ್ಕಂಥದ್ದು